ತಮ್ಮ ಹೆಸರು ಸರ್? ಜಯಣ್ಣ ಅಂತ. ಓಕೆ ಸರ್. ಯಾವ ಸರ್? ನವಲಗುಂದ. ಸರ್ ನನ್ನ ಹೆಸರು ಎನ್ ದೊಡ್ಡಮನೆ ಅಂತೇಳಿ, ಕೊಪ್ಪಳ ಡಿಸ್ಟಿಕ್ ಕುಕ್ನೂರವರು. ಆ್ಯಕ್ಚುಲಿ ನಮ್ಮದು ಅಕ್ವಾಜೆಲ್ಲನ್ನು ನಾವು ಇವತ್ತಿನ ಕೊಟ್ಟಿದ್ದೀವಿ, ನಾನೋ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ. ಸೊ ಇದ್ರ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದೆ. ಇವಾಗ ನೋಡಿ, ಮಳೆ ಜಾಸ್ತಿ ಬರುತ್ತೆ ಅಂದ್ಕೊಳ್ಳೋಣ. ಮಳೆ ಜಾಸ್ತಿ ಬಂತು ಅಂತಂದರೆ ಬೆಳೆ ನಾಶ ಆಗ್ತದೆ ಸರ್ ನಾವು. ಹಾಗಾಗಿ ಸಾಯಿಲ್ ಕೂಡ ಏನಾಗ್ತದೆ, ನೀರು ಸೂಕ್ಷ್ಮನ ಹರಿದೋಗ್ಬಿಡುತ್ತೆ, ಅಲ್ಲಿ ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ. ನಾವೇನೇ ಗೊಬ್ಬರ ಕೊಟ್ಟರು ಕೂಡ ಅದನ್ನು ನೀರು ಮೂಲಕ ಹರಿದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬಯೋಟೆಕ್ನಾಲಜಿ ಮತ್ತು ನಾನೋ ಟೆಕ್ನಾಲಜಿ ಮೇಲಿದ್ದ ನಮ್ಮ ಗೊಬ್ಬರ ಅಕ್ವಾಜೆಲ್ಲನ್ನು ಭೂಮಿಗೆ ಹಾಕಿದರೆ ಸೂಕ್ಷ್ಮನನ್ನು ಹಿಡಿದಿಟ್ಕೊಳ್ಳುತ್ತೆ, ಹರಿದು ಹೋಗಂಗಿಲ್ಲ. ನಾವು ಯಾವುದೇ ಪ್ರಾಡಕ್ಟ್ ಕೊಟ್ಟರು ಭೂಮಿಗೆ ಹರಿದು ಹೋಗಂಗಿಲ್ಲ. ಸೊ ಅದ್ರ ಬಗ್ಗೆ ನಾನು ಒಂದು ಸರಿ ನೀರು ಹಾಕಿ ಸರ್ ಚೆಕ್ ಮಾಡೋಣ. ನೀರು ಹಾಕಿದ್ರೊಳಗೆ ಆಗ್ತಾ ಹೋಗಿ, ಸ್ಲೋ ಆಗ್ತಾ ಹೋಗಿ, ಹಂಗೆ ಆಗ್ತಾ ಹೋಗಿ. ನಾನ್ ಡ್ರಾಪ್ ಕಂಟಿನ್ಯೂ, ನೀರು ಬಿಡೋದಲ್ಲ ನೋಡ್ರಿ. ಎಸ್, ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ, ಅಷ್ಟೇ ಮಾಡಿ, ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿ. ಸರ್ ಭಾರಿ ಇದೆ, ಒಡ್ರೆ ಅದ, ಗ್ರೇಟ್. ಹಾಕಿ ಸರ್, ಮಾಡಿ, ಕಂಟಿನ್ಯೂ ಮಾಡಿ. ನೀರು ಹೊರಗೆ ಬಿಡಂಗಿಲ್ಲ, ಅದು ಬ್ಲಾಕ್ ಆಗ್ಬಿಡೋದು ಅದು. ಎಸ್, ಸ್ಟಾಪ್ ಮಾಡಿ. ಓಕೆ ಸರ್, ಈಗ ಮೇ ಬಿ ನೀವು ನೀರು ಹಾಕಕತ್ತೀರಿ, ನಾನ್ ಸ್ಟಾಪ್ ನೀರು ಹಾಕಕತ್ತೀರಿ, ಹೌದಲ್ವಾ? ಸೊ ನಾನ್ ಸ್ಟಾಪ್ ಮಳೆ ಬಂದರೂ ಕೂಡ ನಿಮ್ಮ ಹೊಲದಾಗ ಏನು ನೀರು ಇರಬೇಕು, ಎಷ್ಟು ತೇವಾಂಶ ಬೇಕು ಬೆಳೆಗೆ, ಎಷ್ಟು ಪೋಷಕಾಂಶಗಳು ಕೊಡಬೇಕು, ಆ ಗೊಬ್ಬರ ಏನು ಕೆಲಸ ಮಾಡಬೇಕು, ತೇವಾಂಶ ಎಷ್ಟು ದಿನ ಹಿಡ್ಕೋಬೇಕು, ಅದು ಹಿಡ್ಕೊಳ್ಳುತ್ತೆ. ಅಬ್ಸರ್ವೇಷನ್ ಇರುತ್ತೆ. ಬೆಳೆಗಳಿಗೆ ರೋಗ ಬರ್ದಂಗೆ ಕಾಪಾಡುತ್ತೆ. ಮಣ್ಣಿನ ಜೀವ ಕಣಗಳು ಹೊರಗೆ ಹೋಗುದ್ರಂಗೆ ಸೇಫಾಗಿ ನೋಡುತ್ತೆ. ಸೂಕ್ಷ್ಮಾಣು ಜೀವಿಗಳು ಮತ್ತು ವೈರಸ್ ಬರ್ದ್ರಂಗೆ ಸಾಫ್ ಮಾಡುತ್ತೆ. ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು, ಬ್ಯಾಡ್ ಆದ ಬ್ಯಾಕ್ಟೀರಿಯಾಗಳು ಬೇರೊಳಗೆ ಹೋಗೋಕೆ ನೋಡ್ತದೆ, ಆ ವೈರಸ್ಸನ್ನು ಲಾಕ್ ಮಾಡುತ್ತೆ. ರೈಟ್ ಅಲ್ವಾ? ಇದು ಏನಾಗುತ್ತೆ, ಮಳೆ ಜಾಸ್ತಿ ಆದಾಗ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅಂತ ಹೇಳ್ತೀವಿ. ಓವರ್ ಮಳೆ ಆಯ್ತಪ್ಪ, ಕಂಟಿನ್ಯೂ ಓವರ್ ಫುಲ್ ಮಳೆ ಯಾವ್ದು ಬಂತು, ಎಷ್ಟು ಹಿಡ್ಕೊಳ್ಳೋ ಸಾಧ್ಯ ಇದೆಯೋ ಅಷ್ಟು ಹಿಡ್ಕೊಳ್ಳೋದು. ಹೆಚ್ಚಾದ ನೀರನ್ನು ಭೂಮಿ ಕಳ್ಸುತ್ತೆ. ಬೈ ಚಾನ್ಸ್ ಮಳೆ ಜಾಸ್ತಿ ದಿನ ಹೋಗ್ಬಿಡ್ತು, ಕಂಟಿನ್ಯೂ ಒಂದು ವಾರ ಮಳೆ ಆಯಿತು ಸರ್, ಆದ ನಂತರ ಮಳೆ ಹೋಗ್ಬಿಡ್ತು. ಮಳೆ ಹೋಗ್ಬಿಟ್ಟ ಮೇಲೆ ಏನಾಗುತ್ತೆ, ನೀರು ಬೇಕಾಗುತ್ತೆ, ಹೌದಲ್ವಾ? ಸೊ ನೀರು ಬೇಕಾಗ್ತದೆ. ನೀರು ಬೇಕಾದಾಗ ನಮಗೆ ಬೇಕಾಗಿರ್ತಕ್ಕಂಥ ತೇವಾಂಶವನ್ನು ಮತ್ತೆ ನಾವು ಕಳ್ಕೊಳ್ಳಲ್ಲ. ಇದು ಭೂಮಿಗೆ ಮತ್ತು ಅಲ್ಲಿ ಕೆಳಗಿರ್ತಕ್ಕಂಥ ನೀರನ್ನು ಜಗ್ಗಿಬಿಟ್ಟು ಬೆಳೆ ಕೊಡೋದು. ಹೌದ್ರಿ? ಈ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದ ರೈತ ಈಗ ಹೇಳ್ತಾನೆ, ಸೊ ಎಂಥ ಹಸಿರಿದೆ, ಎವ್ರಿ ಗ್ರೀನ್ ಇದೆ ನನ್ನ ಬೆಳೆ, ಹಸಿರು ಬಾಗಿರುತ್ತೆ, ಪಕ್ಕಲು ಜಾಸ್ತಿ ಬಂದಿರುತ್ತೆ, ಶೇಪು ಸೇನು ಮತ್ತು ಶೈನಿಂಗ್ ಜಾಸ್ತಿ ಇರುತ್ತೆ, ತೂಕ ಜಾಸ್ತಿ ಇರುತ್ತೆ. ಕಡಲೆ ತಿಂದಷ್ಟು ಶೇನ್ ಮತ್ತು ಸ್ವೀಟ್ ಜಾಸ್ತಿ ಬರುತ್ತೆ, ಟೇಸ್ಟ್ ಚಲೋ ಇರುತ್ತೆ. ಆಮೇಲೆ ಸುತ್ತ ತಕ್ಷಣ ಸಿಪ್ಪಿ ಸಡನ್ ಸುಲಿಯುತ್ತೆ, ಆ ಏನು ಕಡಲೆ ಇರುತ್ತೆ ಅದು ತುಂಬ ಕಾಳಿರುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಬೆಳೆ. ಮೇ ಬಿ ಈ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ 8-10 ವರ್ಷ ಆಯಿತು. ಆಮೇಲೆ ನಾನು ಆರ್ಗ್ಯಾನಿಕ್ ಬಿಟ್ಟರೆ ಬೇರೆ ಯಾವುದಕ್ಕೂ ಹೋಗಲ್ಲ. ಸಾವಯವ ಕೃಷಿ ಬಗ್ಗೆ ನಾನು ಬಂದಿದ್ದೀನಿ, ಸಂಶೋಧಕರಾಗಿ ಅದರೇ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ಹೆಚ್ಚಿನ ಮಟ್ಟಿಗೆ ಅದನ್ನು ಅದ್ರಾಗೆ ಇರ್ತೀನಿ. ನನಗೆ ಬೇಕಾಗಿರ್ತಕ್ಕಂಥ ಈಗ ನಾನು ಕೆಲವೊಂದಿಷ್ಟು ಫ್ರೂಟ್ಸ್ಗಳು ಕೂಡ ಕೊಟ್ಟಿದ್ದೀನಿ. ಪೇರು ಕೊಟ್ಟಿದ್ದೀನಿ, ಆ್ಯಪಲ್ ಕೊಟ್ಟಿದ್ದೀನಿ, ಸೊ ಅದ್ರ ಜೊತೆಗೆ ಅಂಜೂರು ಕೊಟ್ಟಿದ್ದೀನಿ, ನೀರಳೆ ಹಣ್ಣಿನ ಮರ ಕೊಟ್ಟಿದ್ದೀನಿ, ಬನಾನಾ ಕೊಟ್ಟಿದ್ದೀನಿ, ಸೀತೆಫಲ ಕೊಟ್ಟಿದ್ದೀನಿ, ಆಮೇಲೆ ಭತ್ತ ಕೊಟ್ಟಿದ್ದೀನಿ, ಅಡಿಕೆ ಮರ ಕೊಟ್ಟಿದ್ದೀನಿ, ಕಬ್ಬಿ ಕೊಟ್ಟಿದ್ದೀನಿ. ಸೊ ನಮ್ಮ ಸೈಡ್ಗೆ ಹತ್ತಿ, ಜೋಳ, ಮೆಣಸಿನಕಾಯಿ, ಈರುಳ್ಳಿ, ಹೆಸರು, ಕಡಲೆ ಇದಕ್ಕೆ ನನಗೆ ಬೇಕಾಗಿರ್ತದೆ. 112 ತಳಿಗೆ ಬಳಕೆ ಮಾಡಿ ಸರ್. ಈಗ ಒಂದು ಸ್ವಲ್ಪ ಕೈ ಹಾಕಿ ಹಿಂಗೆ ತಗೊಳ್ಳಿ, ನೀರು ಎಷ್ಟು ಕೈ ಬರುತ್ತೆ ನೋಡೋಣ. ಕೈ ತಗೊಳ್ಳಿ. ನೀರಿಲ್ಲ. ಹಾಗೆ ಗೊಬ್ಬರ ಎಷ್ಟು ಸರ್, ನಾವು ಎಷ್ಟು ಪರ್ಸೆಂಟ್ ಹಾಕಿದ್ದೀವಿ? 1% ಹಾಕಿದ್ದೀವಿ. 1 ಗ್ರಾಮ್ ಹಾಕಿದ್ದೀವಿ, ಹೌದಲ್ವಾ? 1 ಗ್ರಾಮ್ ಹಾಕಿದರೆ ಈಗ ಬೇಬಿ ನೋಡ್ದಾತಂದ್ರೆ ಒಂದು 300 ಗ್ರಾಮ್
ಇದೆ ಅಲ್ವಾ? ಮಿರಾಕಲ್ ಹಾ? ಅದು. ಓಕೆ ಸ್ನೇಹಿತರೆ, ನೋಡಿ ಇವತ್ತು ನಾನು ನವಲ್ಗುಂದದಲ್ಲಿ ಬಂದಿದ್ದೀನಿ. ಸೊ ನನಗೆ ಸರ್ ಒಂದು ಈ ನಮ್ಮ ಪ್ರಾಡಕ್ಟ್ ಬಗ್ಗೆ ಡೆಮೋ ನೋಡೋಣ ಸರ್, ನೀವು ಬನ್ನಿ ಅಂತ ಕರೆದ್ರು. ನೇರವಾಗಿ ನಾವು ಇಲ್ಲಿ ಬಂದು ಡೆಮೋ ಮಾಡಿದ್ದೀವಿ. ಸಾವಯವ ಕೃಷಿ ಅಂದರೆ ಅವ್ರಿಗೆ ಭಾಳ ಇಷ್ಟ ಅಂತ, ಹಾಗಾಗಿ ಸ್ಟಾಕ್ ಪಾಯಿಂಟ್ ಮಾಡ್ಕೊಡೋಣ ಅನ್ನೋದು ಅವಕಾಶ ಕೊಡಿ ಅಂತ ಕೇಳಿದ್ರು. ನಮ್ಮ ಪ್ರಾಡಕ್ಟ್ ನೋಡಿ ಅವ್ರಿಗೆ ಮಿರಾಕಲ್ ಅನಿಸ್ತು. ಸೊ ಹಾಗಾಗಿ ಅನಿಸಿಕೆಗಳನ್ನು ಅವ್ರ ಬಗ್ಗೆ ಕೇಳೋಣ. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ರೈತರ ಬಗ್ಗೆ? ಅಲ್ಲ, ಇದು ಮತ್ತೆ ಈ ನಡುವೆ ಮತ್ತೆ ನೀರು ಬಿಡಲಿಲ್ಲ ಅಂದ್ರೆ ಭೂಮಿ ಹಿಡ್ಕೋತೈತೆ. ಎಸ್, ಜಾಸ್ತಿ ಆದ್ರೆ ಹೊರಗೆ ಬಿಡ್ತೈತಿ, ಕಡಿಮೆ ಆದ್ರೆ ಹೊರಗೆ ಸ್ವಲ್ಪ ಮಾಡಿ ಮತ್ತೆ ಬಿಡ್ತದೆ. ಹೌದು ಸರ್. ಭಾರಿ ಸರ್ ನೀರು ಬಾಯಿಗೆ ಹಾಕೊಂಡು ಕುಡಿಬೋದಾ ನೀರನ್ನ? ಆ ನೀರನ್ನ? ರೈಟ್ ಸರ್. ಇದು ಗೊಬ್ಬರ ಅಲ್ವಾ? ಬೈ ಚಾನ್ಸ್ ಬೈ ಮಿಸ್ಟೇಕ್ ಆಗಿ ಈ ಗೊಬ್ಬರನ ರೈತರು ನಾವು ಕೆಲಸ ಮಾಡ್ತಾ ಇದ್ರಲ್ಲಿ ಬಾಯಿಗೆ ಹಾಕೊಂಡು ನೀರು ಕುಡಿದು ಏನಾಗ್ಬೋದು? ಸಾಯ್ತಾರ ಅಂತಂದ್ರೆ ಇದು ಆಗಲ್ಲ. ಹೌದಲ್ವಾ? ಸಾವಯವ ಕೃಷಿ ಸಾವಿಲ್ಲದ ಕೃಷಿ. ಸಾವಯವ ಕೃಷಿ ಗೊಬ್ಬರ ನೋಡಿ ನಮ್ಮ ಬ್ಯಾಗ್ ಇದೆ, ರೈಟ್ ಅಲ್ವಾ? ಈ ಗೊಬ್ಬರಗಳನ್ನ ನೇರವಾಗಿ ಬಾಯಿಗೆ ಹಾಕೊಂಡಿದ್ದೀನಿ. ಸರ್ ನೀರು ಕುಡಿ. ಇದು ನೀರು. ನಾನು ಕುಡಿದಿದ್ದೀನಿ. ಸೊ ಈ ಗೊಬ್ಬರನ ನಾನು ಯಾಕೆ ನಿಮ್ಗೆ ನೇರವಾಗಿ ಹೇಳಿದೆ ಅಂದರೆ, ಏನಪ್ಪ ಮನುಷ್ಯ ಹಿಂಗೆ ಅಂತ. ಸೊ ನಾವು ಎಲ್ಲರಿಗೂ ಹೋಗಿರ್ತೀವಿ ಸರ್, ಪ್ರಾಮಾಣಿಕತೆ ಇರಬೇಕಲ್ಲ ಸರ್. ಎಷ್ಟೋ ಜನಗಳು ಟೆಸ್ಟ್ ಮಾಡ್ತಾರೆ, ನಾನು ಹೇಳೋದೊಂದು ಈ ನಾವೇನು ಹೇಳಿರ್ತೀವಿ ಅದನ್ನೇ ಮಾಡಿದ್ದೀವಿ ಸರ್. ನೀವು ಇದು ಆಶ್ಚರ್ಯ ಇರುತ್ತೆ ನೋಡಿ, ಇದು ಆಗಲ್ಲ ಅಲ್ಲ. ಎಸ್, ಮಣ್ಣ ಕುಡಿದ್ರೆ ಹೆಂಗಾಗತ್ತೆ? ನೀರನ್ನ ನಾವು ಕೊಟ್ಟಂತ ಗೊಬ್ಬರದೊಳಗೆ ಬಿಸಿಲು ಜಾಸ್ತಿ ಆದರೆ ಔಷಧ ಕೂಡ ಹಾವಿಯಾಗಿ ಹೋಗುತ್ತೆ. ಬಟ್ ಇದು ಹಾವಿಯಾಗಿ ಹೋಗುತ್ತೆ. ಹಾಗೆ ಇನ್ನೂ ಸ್ವಲ್ಪ ನೀರು ತೊಗೊಳ್ರಿ, ಇನ್ನೂ ಸ್ವಲ್ಪ ಹಾಕಿ. ಸೊ ನನ್ನ ನಂಬರ್ ತೊಗೊಳ್ಳಿ ಸರ್, 9743633179 ಕಾಂಟ್ಯಾಕ್ಟ್ ಮಾಡಿ. ಸರ್ದು ನಂಬರ್ ಹೇಳ್ತಾರೆ. ಸರ್ ಗುರುಜಿ ನಂಬರ್ ಹೇಳ್ರಿ. 8217653978. ಓಕೆ ಸರ್, ಥ್ಯಾಂಕ್ ಯು ಸರ್. ವಿಶ್ ಯು.